ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕುಂಭ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಆತ್ಮೀಯರು ಕುಂಭ ರಾಶಿಯವರಾಗಿದ್ದರೆ ಇಂದಿನ ಈ ವಿಡಿಯೋ ನಿಮ್ಮ ಜೀವನದ ಅತಿ ದೊಡ್ಡ ತಿರುವು ನೀಡಬಲ್ಲ ಮಾಹಿತಿಗಳನ್ನು ಒಳಗೊಂಡಿದೆ. ನಾವು ಇವತ್ತು ಚರ್ಚಿಸುತ್ತಿರುವುದು ಕೇವಲ ಒಂದು ವಾರದ ಅಥವಾ ತಿಂಗಳ ಭವಿಷ್ಯವಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ 12 ವರ್ಷಗಳ ನಂತರ ಬಂದಿರುವ ಒಂದು ಅಪರೂಪದ ಯೋಗದ ಬಗ್ಗೆ. ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಅನುಭವಿಸಿದ ಸಂಕಷ್ಟಗಳು, ಸಾಲದ ಹೊರೆ, ಆರೋಗ್ಯದ ಏರುಪೇರು ಮತ್ತು ನಿಮ್ಮನ್ನು ಕಾಡಿದ ಶತ್ರುಗಳ ಕಾಟಕ್ಕೆ ಈಗ ಅಂತ್ಯ ಹಾಡುವ ಸಮಯ ಬಂದಿದೆ. ಜೂನ್ನಿಂದ ಅಕ್ಟೋಬರ್ವರೆಗೆ ನಿಮ್ಮ ಜೀವನದಲ್ಲಿ ಅಂತಹದ್ದೇನೂ ಸಂಭವಿಸಲಿದೆ? ನಿಮ್ಮ ವಿರೋಧಿಗಳು ನಿಮ್ಮ ಮುಂದೆ ಯಾಕೆ ಮಂಡಿಯೂರುತ್ತಾರೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಇಂದಿನ ಈ ವಿಶೇಷ ವಿಡಿಯೋದ ಚರ್ಚೆಯಲ್ಲಿ ನಿಮಗೆ ಉತ್ತರ ಸಿಗಲಿದೆ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ, ಯಾಕೆಂದರೆ ಪ್ರತಿ ನಿಮಿಷವೂ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಕೀಲಿಯಾಗಿದೆ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ನಿರಂತರವಾಗಿ ನಿಮ್ಮನ್ನ ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. 12 ವರ್ಷಗಳ ನಂತರದ ದೈವಿಕ ಬದಲಾವಣೆ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಗ್ರಹ ಅಥವಾ ಬೃಹಸ್ಪತಿಯನ್ನು ಅದೃಷ್ಟ ಮತ್ತು ಜ್ಞಾನದ ಕಾರಕ ಎಂದು ಕರೆಯಲಾಗುತ್ತದೆ. ಇದೇ ಜೂನ್ 2 ರಿಂದ ಅಕ್ಟೋಬರ್ 31 ರವರೆಗೆ ಗುರುವು ಕರ್ಕ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಪಡೆಯಲಿದ್ದಾನೆ. ಗಮನಿಸಿ, ಗುರುವು ಉಚ್ಚನಾಗುವುದು ಅಷ್ಟು ಸುಲಭದ ಮಾತಲ್ಲ. ಈ ಘಟನೆ ನಡೆಯುತ್ತಿರುವುದು ಬರೋಬ್ಬರಿ 12 ವರ್ಷಗಳ ನಂತರ. ಈ 12 ವರ್ಷಗಳಲ್ಲಿ ನೀವು ಅನೇಕ ಏರಿಳಿತಗಳನ್ನು ಕಂಡಿರಬಹುದು, ಆದರೆ ಈಗ ಗುರುವಿನ ಈ ಉಚ್ಚ ಸ್ಥಿತಿಯು ಕುಂಭ ರಾಶಿಯವರ ಬದುಕಿನಲ್ಲಿ ಸಂಜೀವಿನಿಯಂತೆ ಕೆಲಸ ಮಾಡಲಿದೆ. ಕುಂಭ ರಾಶಿಯವರಿಗೆ ಈ ಗುರುವು ನಿಮ್ಮ ಜಾತಕದ 6ನೇ ಮನೆಯಲ್ಲಿ ಕುಳಿತುಕೊಳ್ಳಲಿದ್ದಾನೆ. ಸಾಮಾನ್ಯವಾಗಿ 6ನೇ ಮನೆಯನ್ನು ಅಶುಭ ಎಂದು ಭಾವಿಸಲಾಗುತ್ತದೆ, ಆದರೆ ದೇವಗುರು ಉಚ್ಚನಾಗಿ ಅಲ್ಲಿ ಕುಳಿತಾಗ ಅದು ನಿಮ್ಮ ಜೀವನದ ಅತಿ ದೊಡ್ಡ ಸವಾಲುಗಳನ್ನು ಯಶಸ್ಸಾಗಿ ಪರಿವರ್ತಿಸುತ್ತದೆ. 6ನೇ ಮನೆಯ ರಹಸ್ಯ: ಸಾಲ ಮತ್ತು ರೋಗದಿಂದ ಮುಕ್ತಿ. ಈಗ 6ನೇ ಮನೆಯ ಪ್ರಭಾವದ ಬಗ್ಗೆ ಆಳವಾಗಿ ತಿಳಿಯೋಣ. ಈ ಮನೆ ಸಾಲ, ವ್ರಣ, ರೋಗ ಮತ್ತು ಶತ್ರುಗಳನ್ನು ಸೂಚಿಸುತ್ತದೆ. ಗುರುವಿನ ಉಚ್ಚ ಸ್ಥಿತಿಯಿಂದಾಗಿ ನಿಮ್ಮ ಹಳೆಯ ಸಾಲದ ಬಾಧೆಗಳು ಕರಗಲು ಶುರುವಾಗುತ್ತವೆ. ಒಂದು ವೇಳೆ ನೀವು ಸಾಲದ ಸುಳಿಯಲ್ಲಿ ಸಿಲುಕಿ ನೆಮ್ಮದಿ ಕಳೆದುಕೊಂಡಿದ್ದರೆ ಜೂನ್ನಿಂದ ಅಕ್ಟೋಬರ್ ನಡುವೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಿ ನೀವು ಸಾಲದಿಂದ ಮುಕ್ತರಾಗುವ ಹಾದಿ ಸುಗಮವಾಗುತ್ತದೆ. ಸಿಲುಕಿಕೊಂಡಿರುವ ನಿಮ್ಮ ಹಣ ಮರಳಿ ಬರುವ ಸಾಧ್ಯತೆ ದಟ್ಟವಾಗಿದೆ. ಆರೋಗ್ಯದ ವಿಷಯಕ್ಕೆ ಬರುವುದಾದರೆ ಈ ಅವಧಿಯು ವರದಾನವಿದ್ದಂತೆ. ವಿಶೇಷವಾಗಿ ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಮಾಂಸಖಂಡಗಳ ನೋವಿನಿಂದ ಬಳಲುತ್ತಿರುವವರಿಗೆ ಈ 5 ತಿಂಗಳುಗಳಲ್ಲಿ ಅದ್ಭುತ ಚೇತರಿಕೆ ಕಂಡುಬರುತ್ತದೆ. ಹಳೆಯ ಕಾಯಿಲೆಗಳು ವಾಸಿಯಾಗುವ ಮೂಲಕ ನಿಮ್ಮಲ್ಲಿ ಹೊಸ ಉತ್ಸಾಹ ಸಂಚರಿಸಲಿದೆ. ಶತ್ರುಗಳ ಸಂಹಾರ ಮತ್ತು ವಿಜಯೋತ್ಸವ. ಈ ವಿಡಿಯೋದ ಅತ್ಯಂತ ರೋಚಕ ಭಾಗವಿದು. ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ನಿಮ್ಮನ್ನು ಕಾಲೆಳೆಯುವವರು ಇದ್ದೇ ಇರುತ್ತಾರೆ. ಆದರೆ ಈಗ ಪರಿಸ್ಥಿತಿ ಉಲ್ಟಾ ಆಗಲಿದೆ. ನಿಮ್ಮ ಶತ್ರುಗಳು ಜೂನ್ನಿಂದ ಅಕ್ಟೋಬರ್ವರೆಗೆ ನಿಮ್ಮ ಕೂದಲನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಅವರು ನಿಮ್ಮನ್ನು ಕೆಳಗೆ ತಳ್ಳಲು ಎಷ್ಟೇ ತಂತ್ರಗಳನ್ನು ರೂಪಿಸಿದರೂ ಗುರುವಿನ ರಕ್ಷಾ ಕವಚ ನಿಮ್ಮ ಮೇಲಿರುವುದರಿಂದ ಅವುಗಳೆಲ್ಲವೂ ಉಲ್ಟಾ ಹೊಡೆಯುತ್ತವೆ. ಅಚ್ಚರಿಯ ವಿಷಯವೆಂದರೆ, ಹಿಂದೆ ನಿಮಗೆ ಅನ್ಯಾಯ ಮಾಡಿದವರು ಅಥವಾ ನಿಮ್ಮ ವಿರುದ್ಧ ಪಿತೂರಿ ನಡೆಸಿದವರು ತಾವಾಗಿಯೇ ಬಂದು ನಿಮ್ಮಲ್ಲಿ ಕ್ಷಮೆಯಾಚಿಸುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ನಿಮ್ಮ ವಿರೋಧಿಗಳೇ ನಿಮ್ಮ ಶಕ್ತಿಯನ್ನು ಕಂಡುದಂಗಾಗಲಿದ್ದಾರೆ. ಇದು ಕೇವಲ ಜಯವಲ್ಲ, ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಸಿಗುವ ದೊಡ್ಡ ಗೌರವ. ಇಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಉಂಟಾಗಬಹುದಾದ ಪರಿವರ್ತನೆಯು ಸಾಮಾಜಿಕವಾಗಿಯೂ ಹೆಚ್ಚು ಚರ್ಚೆಗೆ ಒಳಗಾಗಬಹುದಾಗಿದೆ. ಸಮಾಜದಲ್ಲಿಯೂ ನಿಮ್ಮ ಗೌರವಾದರಗಳು ವೃದ್ಧಿಗೊಳ್ಳುವ ಯೋಗವಿರಲಿದೆ. ವೃತ್ತಿಜೀವನ ಮತ್ತು ಆರ್ಥಿಕ ಸಮೃದ್ಧಿ. ದೇವಗುರುವಿನ ದೃಷ್ಟಿ ನಿಮ್ಮ 2ನೇ ಮತ್ತು 10ನೇ ಮನೆಯ ಮೇಲೆ ಬೀಳುತ್ತಿದೆ. 10ನೇ ಮನೆ ಎಂದರೆ ನಿಮ್ಮ ಕರ್ಮಕ್ಷೇತ್ರ ಅಥವಾ ವೃತ್ತಿ ಬದುಕು. ಕೆಲಸದಲ್ಲಿ ಬಡ್ತಿಗಾಗಿ ಕಾಯುತ್ತಿದ್ದವರಿಗೆ ಇದು ಸಿಹಿ ಸುದ್ದಿಯ ಕಾಲ. ನಿಮ್ಮ ಸಂಬಳ ಹೆಚ್ಚಾಗಬಹುದು ಅಥವಾ ನೀವು ಬಯಸಿದ ಕಂಪನಿಯಲ್ಲಿ ಉದ್ಯೋಗ ಸಿಗಬಹುದು. ನಿರುದ್ಯೋಗಿಗಳಿಗೆ ಅವರ ಮನಸ್ಸಿಗೆ ಒಪ್ಪುವಂತಹ ಕೆಲಸ ಈ ಅವಧಿಯಲ್ಲಿ ದೊರೆಯುವುದು ಖಚಿತ. ವಿಶೇಷವೆಂದರೆ ಇಲ್ಲಿ ನಿಮ್ಮ ಕಚೇರಿಯಲ್ಲಿನ ರಾಜಕೀಯವೀಗ ಅಂತ್ಯಗೊಳ್ಳುವ ಸಾಧ್ಯತೆ ಇರಲಿದೆ. ಸಹೋದ್ಯೋಗಿಗಳೊಂದಿಗಿನ ವೈಮನಸ್ಸು ದೂರಗೊಳ್ಳಲಿದೆ. ಇಲ್ಲಿ ನಿಮ್ಮ ಅಧೀನ ಕರ್ಮಚಾರಿಗಳು ನಿಮ್ಮ ಮಾತುಗಳಿಗೆ ಮತ್ತು ಸೂಚನೆಗಳಿಗೆ ಗೌರವ ನೀಡುತ್ತಾರೆ. ಇದರಿಂದಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ವೇಗ ವೃದ್ಧಿಗೊಳ್ಳಲಿದೆ. ನಿಮಗೆ ನೀಡಲಾಗಿರುವ ಗುರಿಯನ್ನ ನೀವು ಸುಲಭಕ್ಕೆ ತಲುಪಿಕೊಳ್ಳಲು ಸಾಧ್ಯವಾಗಲಿದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಸಹ ವೃದ್ಧಿಗೊಳ್ಳಲಿದೆ. ಇನ್ನು ಉದ್ಯಮ ಅಥವಾ ವ್ಯಾಪಾರಸ್ಥರಿಗೆ ಈ ಸಮಯ ಲಾಭದ ಸುರಿಮಳೆಯನ್ನೇ ತರಲಿದೆ. ನಿಮ್ಮ ಹೂಡಿಕೆಗಳು ಈಗ ಫಲ ನೀಡಲು ಶುರು ಮಾಡುತ್ತವೆ. ವ್ಯಾಪಾರದ ವಿಸ್ತಾರ ಮತ್ತು ಹೊಸ ಕ್ಷೇತ್ರಕ್ಕೆ ಕಾಲಿಡಬೇಕು ಎನ್ನುವ ನಿಮ್ಮ ಅಭಿಲಾಷೆ ಈ ಅವಧಿಯಲ್ಲಿ ಕೈಗೂಡಬಹುದಾಗಿದೆ. ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ವಿಶೇಷ ಉನ್ನತಿ ಲಭಿಸುವುದು ನಿಮ್ಮನ್ನ ಹೆಚ್ಚು ಸಂತಸಕ್ಕೆ ಈಡು ಮಾಡುತ್ತದೆ. ಅಲ್ಲದೆ ಇಲ್ಲಿ ನಿಮಗೆ ಸಾಮಾಜಿಕವಾಗಿಯೂ ಹೆಚ್ಚು ಸಹಕಾರ ದೊರೆಯುವುದು ನಿಮ್ಮ ಉನ್ನತಿಯ ಮಾರ್ಗ ಸುಲಭಗೊಳ್ಳಲಿದೆ. ಈ ಎಲ್ಲದರ ಜೊತೆಗೆ ಇಲ್ಲಿ ಪಾರಿವಾರಿಕ ಜೀವನದಲ್ಲಿಯೂ ಭಾರಿ ಸುಖದ ರೀತಿಯ ವಾತಾವರಣ ಕಂಡು ಬರಲಿದೆ. ವಿಶೇಷವಾಗಿ ಇಲ್ಲಿ ಈ ಸಮಯದಲ್ಲಿಯೇ ನಿಮ್ಮ ಕುಟುಂಬದಲ್ಲಿ ಸಭೆ ಸಮಾರಂಭಗಳು ನಡೆಯಲಿದ್ದು ಮನೆಯಲ್ಲಿ ಹಿರಿಯರ ಮತ್ತು ಕಿರಿಯರ ಸಮಾಗಮ ಉಂಟಾಗಲಿದೆ.
ಇದರಿಂದಾಗಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ದೂರಗೊಳ್ಳುವುದರ ಮೂಲಕ ಒಟ್ಟಾರೆಯಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಮನೆ ಮಾಡಲಿದೆ. ವಿದೇಶ ಯೋಗ ಮತ್ತು ಉನ್ನತ ಶಿಕ್ಷಣ. ಯಾರಿಗೆ ವಿದೇಶಕ್ಕೆ ಹೋಗುವ ಹಂಬಲವಿದೆಯೋ ಅವರಿಗೆ 12ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ವರದಾನವಾಗಲಿದೆ. ವೀಸಾ ಸಮಸ್ಯೆಗಳು ಬಗೆಹರಿಯಲಿವೆ. ಶಿಕ್ಷಣಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ತೆರಳಲು ಬಯಸುವವರು ಈ ಅವಧಿಯಲ್ಲಿ ಯಶಸ್ವಿಯಾಗುತ್ತಾರೆ. ಟ್ರಾವೆಲಿಂಗ್, ಮಾರ್ಕೆಟಿಂಗ್ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಹಾರದಲ್ಲಿರುವವರಿಗೆ ಜೂನ್ನಿಂದ ಅಕ್ಟೋಬರ್ ನಡುವೆ ಬಂಪರ್ ಲಾಭ ಸಿಗಲಿದೆ. ಆಸ್ಪತ್ರೆಗೆ ಸಂಬಂಧಿಸಿದ ಉದ್ಯೋಗಗಳಲ್ಲಿರುವವರಿಗೂ ಇದು ಅಭಿವೃದ್ಧಿಯ ಸಮಯ. ಒಟ್ಟಾರೆಯಾಗಿ ಇಲ್ಲಿ ಈ ವಿಶೇಷ ಸಮಯವು ನಿಮ್ಮ ಜೀವನದಲ್ಲಿ ಮಹೋನ್ನತ ಫಲಗಳನ್ನು ಹೊತ್ತು ಬರಲಿದ್ದು, ಇದು ನಿಮ್ಮ ಬಹುದಿನಗಳ ಕನಸುಗಳನ್ನು ಖಂಡಿತ ಸಾಕಾರಗೊಳಿಸಲಿವೆ. ಸ್ನೇಹಿತರೆ, ಇಂತಹ ಸುವರ್ಣ ಕಾಲ ಜೀವನದಲ್ಲಿ ಯಾವಾಗಲೋ ಒಮ್ಮೆ ಬರುತ್ತದೆ. ಈ 12 ವರ್ಷಗಳ ನಂತರ ಬಂದಿರುವ ಅವಕಾಶವನ್ನು ವ್ಯರ್ಥ ಮಾಡಬೇಡಿ. ಸಕಾರಾತ್ಮಕವಾಗಿರಿ, ಶ್ರಮವಹಿಸಿ, ಕೆಲಸ ಮಾಡಿ, ಫಲ ನೀಡಲು ದೇವಗುರು ಸಿದ್ಧನಿದ್ದಾನೆ. ಈ ವಿಡಿಯೋ ನಿಮಗೆ ಭರವಸೆ ನೀಡಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭ ರಾಶಿಯ ಗೆಳೆಯರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ. ಜೈ ಮಾತಾ ದಿ.